ಹಿಂಗೆ ಬಂದಿದ್ದೀನಿ ನಾನು ನನ್ನ ಇದು ಕರ್ಕೊಂಡು. ಇಲ್ಲಿ ನಾನು ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಹೊಸದು ನಿಮ್ಗೆ ಇದನ್ನು ತೋರಿಸೋಣ ಅಂತ ಅನ್ನಿಸ್ತು. ಇದು ನೋಡಿ ಮಲ್ಲಿಗೆ ಹೂ. ಇದು ನನಗೆ ಗೊತ್ತಿಲ್ಲ, ದೇವ್ರ ಪೂಜೆಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಇದು ಕಾಡು ಮಲ್ಲಿಗೆ ಅಂತ ಹೇಳ್ತಾರೆ ಇಲ್ಲಿ. ಸೊ ಇದು ಎಷ್ಟು ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮಲ್ಲಿಗೆ ಹೂವಿನ ಅಷ್ಟೇ ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ನಾನು ಯಾವಾಗಲೂ ಅಷ್ಟೇ, ಇದು ಎಲ್ಲ ಕಡೆ ಹಾಕಿರ್ತಾರೆ. ಇಲ್ಲಿ ಮೇನ್ ರೋಡಲ್ಲೇ ಇದ್ದೀನಿ ನಾನು. ಮೇನ್ ರೋಡಲ್ಲೇ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂದರೆ ಇದು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಒಳ್ಳೆ. ನಾವು ಮಲ್ಲಿಗೆಗೆ ಎಷ್ಟು ಕಷ್ಟಪಡಬೇಕಲ್ವಾ. ಇದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡಿ. ಇದು ಆರಾಮಾಗಿ ಎಷ್ಟೇ ಕೋಲ್ಡ್ ಇದ್ರೂ ಇದು ಸಾಯೋದಿಲ್ಲ. ಇದು ಹಾಗೆ ಇರುತ್ತೆ. ಆಮೇಲೆ ಮತ್ತೆ ಚಿಗುರಿ ಈ ಥರ ಹೂ ಬಿಡುತ್ತೆ. ಇದು ಮೀಸೆ ಹೂವು ಅಂತ ನಾನು ಹೇಳ್ತಾ ಇದ್ವಿ ಊರಲ್ಲೆಲ್ಲ. ಬಟ್ ಅದೇ ಹೂವು ಅಥವಾ ಇದು ಡಿಫ್ರೆಂಟ್ ಹೂವು ಅಂತ ಗೊತ್ತಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಡಿಫ್ರೆಂಟ್ 2 ಕಲರ್ಸಲ್ಲಿ ಬರುತ್ತೆ, ಒಂದು ಎಲ್ಲೋ ಮತ್ತು ಒಂದು ವೈಟಲ್ಲಿ ಬರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಯಾವಾಗಲೂ ನೋಡ್ತಾ ಇರ್ತೀನಿ ನಾನು. ಯಾವಾಗ ಇಲ್ಲಿ ಬಂದ್ರೂ ಇದೊಂದೆರಡು ಹೂ ಕಿತ್ಕೊಂಡು ಹೋಗ್ತೀನಿ. ಗಮ್ಮಂತ ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಬಟ್ ಇದರಲ್ಲಿ ಮುಳ್ಳಿರುತ್ತೆ ನೋಡಿ. ನಿಮಗೆ ಈ ಹೂವಿನ ಬಗ್ಗೆ ಗೊತ್ತಿದ್ದರೆ ಮೆಸೇಜ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲೂ ಈ ಥರ ಹೂವು ಇದೆಯಾ ಅಂತ. ನಾನು ಇದನ್ನು ನೋಡಿದ್ದೀನಿ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನನಗೆ. ಊರ ಕಡೆ ಎಲ್ಲ ಇರುವಂಥದ್ದು ನೋಡಿ. ಇಲ್ಲಿ ಎಷ್ಟು ಬಿಟ್ಟಿದೆ ನೋಡಿ ಹೂ. ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಈ ಹೂ ಬೇರೆ ನೋಡಿ. ಇದು ಏನು ಹೂ ಅಂತ ಗೊತ್ತಿಲ್ಲ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಬಟ್ ಇದೆಲ್ಲ ಮುಳ್ಳು ಹೂ, ಇದು ಮುಳ್ಳಲ್ಲಿದೆ ಇದು. ಬಾಯ್ ಮೆಸೇಜ್ ಮಾಡಿ ನಿಮಗೆ ಹೂ ಗೊತ್ತಿದ್ರೆ.